ಮಳೆಗೆ ಕೊಳೆತು ಹೋದ ಸುಪ್ರಸಿದ್ಧ ಬೆಳಗಾವಿ ಬಾಸುಮತಿ ಭತ್ತ ಬಳ್ಳಾರಿ ನಾಲಾ ಅವಾಂತರದಿಂದ ಬೀದಿಗೆ ಬಿದ್ದ ರೈತರು. ಬೆಳಗಾವಿ ತಾಲೂಕಿನ 9 ಗ್ರಾಮ ರೈತರು ಇದೀಗ ಕಂಗಾಲಾಗಿದ್ದಾರೆ. ಎಕರೆಗೆ 30,000 ಖರ್ಚು ಮಾಡಿ ಬೆಳೆದಿದ್ದ ಬೆಳೆ ಮೊಣಕಾಲೂರುವರೆಗೆ ಜಮೀನಿನಲ್ಲಿ ನಿಂತಿರುವಂತ ನೀರು. ಎಳ್ಳೂರು, ಶಹಾಪುರ, ವಡಗಾವಿ, ಅನಗೋಳ ಸೇರಿ ಹಲವೆಡೆ ಹಾನಿಯಾಗಿದೆ. 20 ದಿನಗಳಿಂದ ನೀರಿನಲ್ಲಿ ನಿಂತಿರುವಂತ ಭತ್ತದ ಬೆಳೆ ನೀರು ನಿಂತು ಪಾಚಿ ಕಟ್ಟಿದ್ರಿಂದ ಒಳಗೆ ಕೊಳೆತಿರುವ ಭತ್ತದ ಬೆಳೆ ಹಾನಿಗೆ ಸೂಕ್ತ ಪರಿಹಾರವನ್ನು ಒದಗಿಸೋಕೆ ರೈತರು ಇದೀಗ ಆಗ್ರಹಿಸ್ತಾ ಇದ್ದಾರೆ. ಕಷ್ಟಪಟ್ಟು ಬೆಳೆ ಬೆಳೆದಿದ್ದಾರೆ, ಬಟ್ ಅಲ್ಲಿನ ಪರಿಸ್ಥಿತಿ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿ ಆಗಿದೆ ಅಂತ. ಕಂಪ್ಲೀಟ್ ಆಗಿ ಪಾಚಿ ಕಟ್ಟು ಹೋಗ್ಬಿಟ್ಟಿದೆ. ಇದರಿಂದ ಎಲ್ಲವೂ ಹಾನಿಯಾಗಿದೆ, ನಷ್ಟ ಆಗಿದೆ. ಎಕರೆಗೆ 30,000 ಖರ್ಚು ಮಾಡಿ ಬೆಳೆದಿದ್ರಂತೆ. ಮೊಣಕಾಲ್ವರೆಗೂ ಈಗ ನೀರು ಬಂದು ನಿಂತಿದೆ. ಹೀಗಿದ್ದಾಗ ಬೆಳೆ ಎಲ್ಲಿ ಕೈ ಸೇರುತ್ತೆ, ಬೆಳೆ ಎಲ್ಲಿ ಬರುತ್ತೆ? ಪಾಪ ಇದರಿಂದ ಕಂಗಾಲಾಗಿ ಹೋಗಿದ್ದಾರೆ. ಏನು ಮಾಡೋದು ಈ ವರ್ಷ ಅಂತ ತಲೆ ಮೇಲೆ ಕೈ ಹೊತ್ತು ಕೂರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. 20 ದಿನಗಳಿಂದ ನೀರಿನಲ್ಲೇ ನಿಂತು ಬಿಟ್ಟಿದೆ ಭತ್ತದ ತೆನೆಯ ರಾಶಿ. ಇದರಿಂದ ಎಲ್ಲವೂ ಕೊಳೆತು ಹೋಗ್ತಾ ಇದೆ, ಅಪಾರ ಪ್ರಮಾಣದಲ್ಲಿ ಹಾನಿ ಆಗ್ತಾ ಇದೆ. ಇದೀಗ ನಮಗೆ ಸೂಕ್ತ ಪರಿಹಾರವನ್ನು ಒದಗಿಸಿಕೊಡಿ ಅನ್ನುವಂಥ ಆಗ್ರಹವನ್ನು ಆ ಭಾಗದ ರೈತರು ಮಾಡ್ತಾ ಇದ್ದಾರೆ. ಬಳ್ಳಾರಿ ನಾಲಾ ಅವಾಂತರದಿಂದ ಇದೀಗ ರೈತರ ಜೀವನ ಬೀದಿಗೆ ಬೀಳುವ ಪರಿಸ್ಥಿತಿಗೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರೈತರು ಏನು ಹೇಳ್ತಾರೆ, ಅವರ ಸಮಸ್ಯೆ ಏನಿದೆ ಅವರನ್ನೇ ಮಾತಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ನೋಡೋಣ ಬನ್ನಿ. ಕುಂದಾನಗರಿ ಬೆಳಗಾವಿಯಲ್ಲಿ ಧಾರಾಕಾರ ಮಳೆಯಿಂದ ಬಳ್ಳಾರಿ ನಾಲಾ ಉಕ್ಕಿ ಹರಿದಿತ್ತು. ಈ ಬಳ್ಳಾರಿ ನಾಲಾ ಏನೋ ಅವಾಂತರದ ಪರಿಣಾಮಕ್ಕೆ ರೈತರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇರ್ತಕ್ಕಂಥ. ನಾವೀಗ ಬೆಳಗಾವಿ ತಾಲೂಕಿನ ಹೊರವಲಯದಲ್ಲಿ ಬರ್ತಕ್ಕಂಥ ಎಳ್ಳೂರಲ್ಲಿದೆ, ನಾನು ತೋರಿಸ್ತಾ ಇದ್ದೀವಿ. ಮಳೆ ನಿಂತು ಹೋದರೂ ಕೂಡ ಗದ್ದೆಯಲ್ಲಿ ನೀರು ನಿಂತುಕೊಂಡಿದೆ. ಏನು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದಂಥ ಭತ್ತ ಸಂಪೂರ್ಣವಾಗಿ ಈಗ ನೀರಿನಲ್ಲಿ ಕೊಳೆತು ಹೋಗಿರ್ತಕ್ಕಂಥದ್ದು. ಜೊತೆಗೆ ಹೊಲಗಳಲ್ಲಿ ಈಗ ನೀರು ಅಷ್ಟೇ ಅಲ್ಲದೆ ಭತ್ತಗಳ ಮಧ್ಯೆ ಏನು ಪಾಚಿ ಕೂಡ ಈಗ ಕಟ್ಟಿಕೊಂಡಿರ್ತಕ್ಕಂಥದ್ದು. ರೈತ ಈಗ ಕಂಗಾಲಾಗಿದ್ದಾನೆ. ಪ್ರತಿ ಎಕರೆಗೆ ಸಾವಿರಾರು ರೂಪಾಯಿ ಹಣ ಖರ್ಚು ಮಾಡೋಂಥ ರೈತ ಏನಿದ್ದಾನೆ ಈಗ ಕೈ ಸುಟ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ನಿರಂತರವಾಗಿ ಮಳೆ ಬರ್ತಾ ಇದೆ. ಮಳೆ ಬಿಟ್ಟು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ ನಾಲಾ ಉಕ್ಕಿ ಹರಿತಾ ಇದೆ. ಅದರ ಪರಿಣಾಮವಾಗಿ ಈಗ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಭತ್ತ ಸಂಪೂರ್ಣವಾಗಿ ಈಗ ಹಾನಿಯಾಗಿದೆ. ಒಟ್ಟು ಬೆಳಗಾವಿ ತಾಲೂಕಿನ ಬಳ್ಳಾರಿ ನಾಲಾ ಅಕ್ಕಪಕ್ಕದಲ್ಲಿ ಬರ್ತಕ್ಕಂಥ 9 ಗ್ರಾಮಗಳ ನೂರಾರು ರೈತರು ಈಗ ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ರೈತ ಯಾವ ರೀತಿ ಭತ್ತ ಯಾವ ರೀತಿ ಹಾನಿಯಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಅವರನ್ನೇ ಮಾತಾಡಿಸ್ತೀನಿ. ಈ ಒಂದು ಭತ್ತ ಯಾವ ರೀತಿ ಹಾನಿಯಾಗಿದೆ, ಜೊತೆಗೆ ಮಳೆಯಿಂದ ಏನೆಲ್ಲ ನಷ್ಟ ಆಗಿದೆ, ಎಷ್ಟು ಗ್ರಾಮಗಳಿಗೆ ಈ ಒಂದು ರೈತರು ಸಂಕಷ್ಟ ಅನುಭವಿಸ್ತಿದ್ದಾರೆ ಅಂತೇಳಿ. ಸರ್, ಮಳೆ ಬಂತು, ಎಷ್ಟು ಭತ್ತ ಹಾಳಾಗಿದೆ, ಎಷ್ಟು ರೈತರಿಗೆ? ಸರ್ ನೋಡ್ರಿ, ಇದು ಹೋದ ಮೇದಿಂದ ಮಳೆ ಚಾಲು ಐತ್ರಿ. ಅವಾಗ ನಾವು ಬಿತ್ತಿದವಾಗ ಅತಿವೃಷ್ಟಿ ಆಗಿ ಮೊಳಕೆ ಮತ್ತು ನೀರು ಒಂದಾಗಿ ಏನಾಯ್ತು, ಎಲ್ಲ ಕುಸಾಸೋದು. ಮತ್ತು ಯಾರು ಪೈಲ ಬಿತ್ತಿದ್ರಲ್ಲ ಅವ್ರ ಭತ್ತ ಇಷ್ಟು ಬಂದೈತಿ. ಮತ್ತು ಆ ಜಾಸ್ತಿ ಮಳೆ ಬಂದ ಕೇಸೆ ಏನಾಗೈತಿ, ಅದ್ರ ಮೇಲೆ ಏಕ್ದಮ್ ಕಮ್ಮಿ ಆದ್ಮೇಲೆ ಇದು ಮಚ್ಚಿ ಹಿಡಿತ್ಲ. ಆಮೇಲೆ ಜಾಸ್ತಿ ನೀರು ಹಾಕಿ ಕೇಸೆ ಹಿಂಗೆ ಎಲ್ಲ ಕುಸಿದು ಹೋತ್ರಿ. ಭತ್ತ ಕುಸಿದು ಹೋತ್ ನೋಡ್ರಿ. ನಾವೀಗ ಎಕರೆಗೆ 30-40 ಸಾವಿರ ಹಾಕೋದು. ಇದು ಬಾಸುಮತಿ ಭತ್ತ ಇದೆ, ಶಾಪು ಕೃಷಿ ಭೂಮಿ ಐತ್ರಿ. ಇದು 30-40 ಸಾವಿರ ರೂಪಾಯಿ ಹಾಕೋದು. ಮತ್ತು ಇದು ಎಲ್ಲ ಹಿಂಗೆ ಆದ್ರೆ ರೈತರಿಗೆ ಹೆಂಗೆ ಬದುಕೋದ್ರಿ? ಮತ್ತು ನಾವು ನಮ್ಗೆ ಒಂದೈತಿ ಸರ್ಕಾರಕ್ಕೆ ನಾವು ಒತ್ತಾಯ ಅಂದ್ರೆ ಇಲ್ಲಿ ಬಳ್ಳಾರಿ ನಾಲಾ ಒಂದು ಕ್ಲಿಯರ್ ಮಾಡ್ರೆ ನಾವು ಇಲ್ಲಿ ರೈತರು ಬದುಕತ್ತೇವೆ. ಸರ್, ಈಗ 9 ಹಳ್ಳಿ ಅದಾವ್ರಿ. ಮಚ್ಚೆ ಐತಿ, ಮಜ್ಗಾವ್ ಐತಿ, ಅನಗೋಳ ಐತಿ, ಶಾಪುರ ಐತಿ, ವಡಗಾವ್ ಐತಿ, ಎಳ್ಳೂರು ಐತಿ, ಧಾಮನೆ ಐತಿ, ಮಾಧವಪುರ ಐತಿ, ಜುನೇಬಗಾವ್ ಐತಿ, ಹಲಗಾ ಐತಿ, ಬೆಳಗಾವಿ ಐತ್ರಿ. ಇಷ್ಟು ಊರ ಎದ್ದರಿಗಿಂತ ಜಾಸ್ತಿನ ಅದಾವ್ರಿ. ಮತ್ತು ಮುಂದೆ ಅದಾವ ಸುಳೆಬಯೋದು ಎಲ್ಲ ಅದಾವ. ಕರೆ ಇದೈತಲ್ಲ ಸಾವಿರಾರು ಎಕರೆ ಪದೇ ಇದರಿ. ಪ್ರತಿ ವರ್ಷ ಇದೆ. ಸರ್ಕಾರಕ್ಕೆ ನಾವು ಮನವಿ ಕೊಟ್ಟಿದ್ದು, ಧರಣಿ ಕುಂತಿದ್ದು ಎಲ್ಲ ಸರ್ಕಾರಕ್ಕೆ ನಾವು ಮನವಿ ಕೊಟ್ಟರು ಸಹ, ಮತ್ತು ಸಂಬಂಧಿ ಅಧಿಕಾರಿಗಳು ಕೊಟ್ಟರು ಸಹ ಈ ಕಡೆ ಗಮನ ಕೊಡ್ತಾ ಇಲ್ಲ. ಆದರೆ ಸರ್ಕಾರ ತಕ್ಷಣ ಈ ಕಡೆ ಗಮನ ಕೊಟ್ಟಕೆಸೆ ಇಲ್ಲಿ ರೈತರಿಗೆ ಬದುಕಸ ಅವ್ರ ಕಣ್ಣೀರು ಇದು ಮಾಡ್ರಿ, ಬರಸ್ರಿ ಅಂದ್ಕೆಸ ನಂಗೆ ಸರ್ಕಾರ ಕಡೆ ನಮ್ಗೆ ಕಳ್ಕಳಿಯ ವಿನಂತಿ ಐತ್ರಿ. ಇದು ಏನಂದರೆ ರೈತ ನಿಮ್ಗೆ ತೋರಿಸ್ತಾ ಇದ್ದೀನಿ, ಇನ್ನೂ ಕೂಡ ಯಾವ ರೀತಿ ಹೊಲದಲ್ಲಿ ನೀರಿದೆ ಅಂಥೇಳಿ. ಇಡೀ ಒಂದು ಮೊಣಕಾಲು ಮಟ್ಟ ನೀರು ನಿಂತಿರ್ತಕ್ಕಂಥ ಇದ್ರಿಗೆ. ಹೀಗಾಗಿ ಬಾಸುಮತಿ ಭತ್ತ ಏನಿದು ಬಹಳ ಪ್ರಸಿದ್ಧವಾದಂಥ ಭತ್ತ ಇದು ಬೆಳಗಾವಿದು. ಸೊ 9 ಹಳ್ಳಿಗಳಲ್ಲಿ ಬೆಳೆದಂಥ ನೂರಾರು ಎಕರೆ ರೈತರು ಏನಿದ್ದಾರೆ, ಅಂದರೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಬಾಸುಮತಿ ಭತ್ತ ಈಗ ನೀರಿನಲ್ಲಿ ನಿಂತು ಸಂಪೂರ್ಣವಾಗಿ ಕೊಳೆತು ಹೋಗಿರ್ತಕ್ಕಂಥದ್ದು. ಪ್ರತಿ ಎಕರೆಗೆ 30,000 ರೂಪಾಯಿ ವೆಚ್ಚ ಮಾಡಿದಂಥ ರೈತ ಈಗ ನಷ್ಟ ಅನುಭವಿಸ್ತಾ ಇದ್ದಾನೆ. ಹಾಗಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ರೈತನಿಗೆ ಸರ್ಕಾರ ಸೂಕ್ತವಾದ ಪರಿಹಾರ ಕೊಡಬೇಕಂತ ಹೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಿಸಿ, TV5 ಬೆಳಗಾವಿ.